ನಿರ್ಧಾರ ಮಾಡಿಕೊಂಡು ನಮ್ಮ ಪರಮ ಪೂಜ್ಯರಾಗಿರ್ತಕ್ಕಂಥ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳವ್ರ ಜೊತೆಗೆ ನಾವೆಲ್ಲ ಮಠಾಧೀಶರು, ಕೊಪ್ಪಳ ಜಿಲ್ಲೆ ಎಲ್ಲ ಮಠಾಧೀಶರು ಅವರಿಗೆ ಬೆಂಬಲವನ್ನು ಕೊಡ್ತೀವಿ. ನಮ್ಮ ಸಮಾಜಕ್ಕೆ ಬೆಂಬಲ ಕೊಡ್ತೀವಿ. ಯಾಕಂತ ಹೇಳಂತಂದ್ರೆ ನಾವು ಉಣ್ತಕ್ಕಂಥ ಆಹಾರ ಶುದ್ಧವಾಗಿರಬೇಕು, ನಾವು ಕುಡಿತಕ್ಕಂಥ ನೀರು ಶುದ್ಧವಾಗಿರಬೇಕು, ನಾವು ಸೇವಿಸ್ತಕ್ಕಂಥ ಗಾಳಿ ಶುದ್ಧವಾಗಿರಬೇಕು, ನಮ್ಮ ಬದುಕು ಅಚ್ಚುಕಟ್ಟಾಗಿರಬೇಕು, ನಮ್ಮ ಪರಿಸರ ಚೆನ್ನಾಗಿತ್ತಪ್ಪ ಅಂತ ಹೇಳಿದ್ರೆ ನಮ್ಮ ಬದುಕು ಚೆನ್ನಾಗಿರುತ್ತೆ. ಹಾಗಾಗಿ ನಮ್ಮ ಪರಿಸರವನ್ನು ನಾವು ಚೆನ್ನಾಗಿಟ್ಕೋಬೇಕಪ್ಪ ಅಂತ ಹೇಳಂತಂದ್ರೆ ಯಾವ್ಯಾವ ಕಂಪ್ನಿ ಬಂದಾವೋ ಇವು ಇರ್ತಕ್ಕಂಥ ಕಂಪ್ನಿಗಳು ಕೂಡ ನಾವು ಬಹಿಷ್ಕಾರ ಮಾಡ್ತೀವಿ. ಇನ್ಮೇಲೆ ಇರ್ತಕ್ಕಂಥ ಕಂಪ್ನಿಗಳಿಗೂ ಕೂಡ ನಾವು ಬಹಿಷ್ಕಾರ ಮಾಡ್ತೀವಿ. ಯಾಕಂತ ಹೇಳಂತಂದ್ರೆ ಮನುಷ್ಯನ ಆರೋಗ್ಯ ಭಾಳ ಮುಖ್ಯ. ಆರೋಗ್ಯ ಭಾಗ್ಯ ಅಂದೈತಿ. ನಮ್ಮ ಬದುಕು ಭಾಳ ಮುಖ್ಯ ಐತಿ. ನಮ್ಮ ಮಕ್ಕಳ ಬದುಕು ಭಾಳ ಮುಖ್ಯ ಐತಿ. ನಮ್ಮ ಮಕ್ಕಳ ಮೊಮ್ಮಕ್ಕಳ ಬದುಕು ಭಾಳ ಮುಖ್ಯ ಐತಿ. ಹಂಗಾಗಿ ಪ್ರತಿಯೊಬ್ಬ ಜೀವಿಗೂ ಕೂಡ ಒಂದು ಮಗುವಿನಿಂದ ಹಿಡಿದು ಇವತ್ತಿನ ದಿವಸ 70-80 ವರ್ಷ 100 ವರ್ಷದ ಮುದುಕರು ಅದರಂದ್ರೂ ಕೂಡ ಅವ್ರ ಆರೋಗ್ಯನೇ ಭಾಳ ಮುಖ್ಯ ನಮಗೆ. ಆ ಆರೋಗ್ಯಕ್ಕೆ ನಾವು ವಿಶೇಷವಾಗಿರ್ತಕ್ಕಂಥ ಹೋರಾಟ ಮಾಡಿ ಈ ಎಲ್ಲ ಕಂಪನಿಗಳನ್ನು ಕೂಡ ಕಾಲು ತೆಗೆತನ ಕೂಡ ನಾವು ಬಿಡಂಗಿಲ್ಲ ಅಂತಕ್ಕಂಥ ಒಂದು ಬೆಂಬಲವನ್ನು ಸೂಚಿಸಿ ಇವತ್ತಿನ ದಿವಸ ನಮ್ಮ ಕೊಪ್ಪಳ ಭಾಗದ ಪ್ರತಿಯೊಂದು ಸಂಘ ಸಂಸ್ಥೆ, ಪ್ರತಿಯೊಂದು ಸಂಘಟನೆ, ಪ್ರತಿಯೊಂದು ಆ ಭಾಗ ಈ ಭಾಗ, ಆ ಜನ ಈ ಜನ, ಯಾವುದೇ ಧರ್ಮ ಜಾತಿ ಮತ ಭೇದ ಯಾವುದೂ ಇಲ್ಲ, ಯಾವ ರಾಜಕೀಯ ಪಕ್ಷ ಇಲ್ಲ. ಯಾವ ರಾಜಕೀಯ ಪಕ್ಷ ಆದರೂ ಕೂಡ ತಮ್ಮ ಪಕ್ಷ ಏನಿದ್ರು ಕೂಡ ಹೊರಗೆ ಯಾಕಂತ ಹೋರಾಟ ಮಾಡಿಸುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಕೊಪ್ಪಳ, ನಾವೆಲ್ಲರೂ ಕೂಡ ಬಂದು, ನಾವೆಲ್ಲರೂ ಕೂಡ ನಮ್ಮ ಸಮಾಜ, ನಮ್ಮ ಕೊಪ್ಪಳ ಬಂದು ಅಂತಕ್ಕಂಥ ಮಾತನ್ನು ನಾವೆಲ್ಲ ಕೂಡ ಕರ್ಕೊಂಡು ಆ ಕೊಪ್ಪಳದ ವಿಶೇಷವಾಗಿರ್ತಕ್ಕಂಥ ಆರೋಗ್ಯವನ್ನು ಕಾಯ್ಕೊಳ್ಳಿಕ್ಕೆ ಆದರೆ ನಮ್ಮ ಹೋರಾಟ, ಈ ಹೋರಾಟವನ್ನು ನಾವು ಕೈ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಪ್ರತಿ ಸಂದರ್ಭದಲ್ಲಿ, ಯಾಕಂತಂದ್ರೆ ಈ ಕಂಪ್ನಿ ಕಾಲು ಕೀಳೋದನ್ನು ಕೂಡ ಯಾರು ಸಂಪರ್ಕ ಮಾಡ್ತಕ್ಕಂಥ ಒಂದು ಸರ್ಕಾರ ಇರಲಿ, ಆ ಸರ್ಕಾರಕ್ಕೂ ಕೂಡ ಇವತ್ತಿನ ದಿವಸ ನಾವು ಎಚ್ಚರಿಕೆ ಕೊಡ್ತೀವಿ. ಯಾವುದೇ ಸರ್ಕಾರ ಇರಲಿ, ಆ ಸರ್ಕಾರ ಈ ಸರ್ಕಾರ ಅಂತಕ್ಕಂಥ ಭೇದ ಭಾವ ಇಲ್ಲ ನಮ್ಮ ಹತ್ರ. ನಮ್ಮ ಆರೋಗ್ಯ ಒಂದೇ, ನಮ್ಮ ಜನರ ಆರೋಗ್ಯ ಒಂದೇ, ನಮ್ಮ ಕೊಪ್ಪಳ ಭಾಗದ ಜನರ ಆರೋಗ್ಯ ಒಂದೇ. ಈ ಆರೋಗ್ಯಕ್ಕೆ ನಾವು ಯಾವ ಸರ್ಕಾರ ಇದ್ರೂ ಕೂಡ ಅವ್ರಿಗೆ ಬಹಿಷ್ಕಾರ ಮಾಡ್ತೀವಿ. ನಮ್ಮ ಕಂಪ್ನಿ ನಮ್ಮ ಜಾಗದೊಳಗೆ ಹಾಕಂಗಿಲ್ಲ, ಹಾಕಬಾರ್ದು ಅಂತಕ್ಕಂಥ ಮಾತನ್ನು ಹೇಳಬೇಕಾಗುತ್ತೆ. ಆ ಮುಖಾಂತರವಾಗಿ ಇದ್ರ ಮುಖಾಂತರವಾಗಿ ನಾವೆಲ್ಲ ಸಂಘಟನೆಯವರು ಕೂಡ್ಕೊಂಡು ಇವತ್ತು ಅಖಿಲ ಭಾರತ ವಿಶ್ವ ಮಹಾಸಭಾ ಇರ್ಬೋದು, ಇನ್ಯಾವುದೇ ಸಂಘ ಸಂಸ್ಥೆಗಳಿರ್ಬೋದು, ಯಾವುದೇ ಸಂಘಟನೆ ಇರ್ಬೋದು, ಯಾವುದೇ ಮಠಾಧೀಶರು ಇರ್ಬೋದು, ಯಾವುದೇ ರಾಜಕೀಯ ಪಕ್ಷದವರು ಇರ್ಬೋದು, ಎಲ್ಲ ಪಕ್ಷದವರು ಕೂಡ ಏಕಾಗ್ರತೆಯಿಂದ ಎಲ್ಲ ಪಕ್ಷ ಭೇದವನ್ನು ಮರೆತು ನಮ್ಮ ಕೊಪ್ಪಳ ಭಾಗದ ಜನರ ಆರೋಗ್ಯ, ಜಾನುವಾರುಗಳ ಆರೋಗ್ಯ, ನಮ್ಮ ಪರಿಸರದ ಆರೋಗ್ಯ